ಬೈತಾ ಇಲ್ಲ ಬೈಗಳ ಬಂದೇ ಇಲ್ಲ. ನಾನು ಮಾನ್ಯ ಅಧ್ಯಕ್ಷರೇ ಬಹಳ ಸಭ್ಯತೆಯಿಂದ ಮಾತಾಡ್ತಾ ಇದ್ದೀನಿ, ಬಹಳ ಸಭ್ಯತೆಯಿಂದ ಮಾತಾಡ್ತಾ ಇದ್ದೀನಿ. ಆದರೂ ಕೇಳಕ್ಕೆ ಇವರಿಗೆ ಸಭ್ಯತೆ ಇರಬೇಕಲ್ಲ. ಆಮೇಲೆ ಮಾನ್ಯ ಅಶೋಕ್ ಅವರು ಇನ್ನೊಂದು ಪದ ಹೇಳಿದ್ದಾರೆ, ಹಾಲಿನ ಇದೆಲ್ಲ ಉತ್ಪಾದನೆ ಕಡಿಮೆ ಆಗ್ಬಿಟ್ಟದೆ ಅಂತ ಹೇಳಿದ್ದಾರೆ. ನಾನು ಮಾನ್ಯ ಅಧ್ಯಕ್ಷರೇ ಅದಕ್ಕೆ ಈ KMF MD ಇದಾರಲ್ಲ ಅವ್ರ ಹತ್ರ ಕೇಳಿದೆ, ಏನಪ್ಪ ಅಶೋಕ ಹಿಂಗೆ ಮಾತಾಡ್ಬಿಟ್ಟಿದಾರಲ್ರಿ, ಹಾಲು ಏನು ಕಡಿಮೆ ಆಗ್ಬಿಟ್ಟಿದ್ಯಾ ಹೆಂಗೆ ಉತ್ಪಾದನೆ ಅಂತ ಕೇಳಿದೆ. ಆದರೆ ಇವ್ರು ಸುಳ್ಳು ಹೇಳ್ಬಿಟ್ಟವ್ರೆ. ನಾನು ಏನು ನೋಡಿ ಇಲ್ಲಿ ಈ MD ಉತ್ತರ ಕೊಟ್ಟಿರೋದು, MD KMF ಉತ್ತರ ಕೊಟ್ಟಿರೋದು ಏನಂತ ಕೊಟ್ಟವ್ರೆ ಅಂತಂದ್ರೆ, ಕರ್ನಾಟಕ ಹಾಲು ಮಹಾಮಂಡಳ ವ್ಯಾಪ್ತಿಯ ಜಿಲ್ಲಾ ಒಕ್ಕೂಟಗಳ ಹಾಲು ಒಕ್ಕೂಟಗಳ ಹಾಲು ಶೇಖರಣೆ ಮತ್ತು ಸರ್ಕಾರದ ₹5 ಪ್ರೋತ್ಸಾಹದ ಬಗ್ಗೆ ಇವ್ರು ಕೊಟ್ಟಿರೋದು. ಮೊನ್ನೆ ಇದು ಯಾವತ್ತು ಕೊಟ್ಟಿರೋದು? 14/2/2024 ಉತ್ತರ ಕೊಟ್ಟಿರೋದು. ಏನಂತ ಹೇಳಿದ್ದಾರೆ ಅಂತಂದ್ರೆ, ಈಗಿನ ಹಾಲಿನ ಉತ್ಪಾದನೆ ಇದೆಯಲ್ಲ, ಹಾಲಿನ ಉತ್ಪಾದನೆ ಈಗ ಜಾಸ್ತಿ ಆಗಿದೆ, ಇವ್ರ ಕಾಲದಕ್ಕಿಂತ ಜಾಸ್ತಿ ಆಗಿದೆ ಅಂತ ಗೊತ್ತಾಯ್ತಾ ಮಾನ್ಯ? ಇದು ಕೊಟ್ಟಿರೋದು. ಇದು ನಿಮ್ಗೆ ಯಾವ ಮಾಹಿತಿ ಕೊಟ್ಟರು ನಂಗಂತೂ ಗೊತ್ತಿಲ್ಲ. ಯಾರು ಕೊಟ್ಟರು ಮಾಹಿತಿನ ಗೊತ್ತಿಲ್ಲ, ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ನನಗೆ. ಸುಳ್ಳು ಮಾಹಿತಿ, ಅದು ಸುಳ್ಳು ಮಾಹಿತಿ. ಇದು ನೋಡಿ, ಇದು ಅಲ್ಲ, ದುಡ್ಡಿಲ್ಲಪ್ಪ, ಹಾಲೇ ಉತ್ಪಾದನೆ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರಲ್ರಿ. ದುಡ್ಡು ಕೊಡೋಣ, ನಾವು ಕೊಟ್ಟ ಮೇಲೆ ಕೊಡ್ತೀನಿ ನಾನು. ಈಗ ನೋಡಿ ಮಾನ್ಯ ಅಧ್ಯಕ್ಷರೇ, ಓದ್ಲ ನಾನು ಈ ಪತ್ರನ ಬೇಡ ಅಂತಂದ್ರೆ ಬಿಟ್ಬಿಡ್ತೀನಿ. ಆಮೇಲೆ 2019ನೇ ಸಾಲಿನಿಂದ ಇಲ್ಲಿವರೆಗೆ ಬಾಕಿ ಇದ್ದ 2019ನೇ ಸಾಲಿನಿಂದ ಇಲ್ಲಿವರೆಗೆ ಬಾಕಿ ಇದ್ದ ಮಾಹೆವಾರು ಕ್ರೋಢೀಕೃತ 17.5 ಲಕ್ಷ ಹಾಲು ಉತ್ಪಾದಕರಿಗೆ ಒಟ್ಟು 201 ಕೋಟಿ ಅನುದಾನವನ್ನು ಈ ಸಾಲಿನಲ್ಲಿ ಬಿಡುಗಡೆಗೊಳಿಸಲಾಗಿದೆ. ಅಂದರೆ ಒಟ್ಟಾರೆ 1178 ಕೋಟಿ ಬಿಡುಗಡೆಯಾಗಿರುತ್ತದೆ. ₹5 ಮಾಡಿದವರು ಯಾರು? ₹3 5 ಮಾಡಿದವರು ಯಾರು? ಈ ₹3 5 ಮಾಡಿದವರು ಯಾರು ಹೇಳಿರಿ? ನೀವು ಹೇಳಿ, ಇದಕ್ಕೆ ಉತ್ತರ ಹೇಳಿ. ನಾನೇ ಯಡಿಯೂರಪ್ಪನವ್ರು ₹3 ಮಾಡಿ ₹2 ಮಾಡಿದ್ರು. ಯಡಿಯೂರಪ್ಪನವರು ಕೇಳ್ರಿ ಅಶೋಕ್, ₹2 ಮಾಡಿದ್ರು ಅಶೋಕ್ ಯಡಿಯೂರಪ್ಪನವರು, ₹3 ಮಾಡಿದವರು ನಾನು. ಅದರಿಂದ ರಾಮನಗರದಲ್ಲಿ ಇಲ್ಲೇ DK ಶಿವಕುಮಾರ್ ಇದ್ದಾರೆ, ರಾಮನಗರದಲ್ಲಿ ಒಂದು ಫಂಕ್ಷನ್ ಅಲ್ಲಿ ₹12 ಹೆಚ್ಚು ಮಾಡಿ ಅಂತಂದ್ರು. ₹3 5 ಮಾಡಿದವರು ನಾವೇ, ನೀವಲ್ಲ. 2 3 3 5 ಮಾಡಿದವ್ರು ಯಾರು? ನಾವೇ 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 ನಾವು 2 ಮಾಡಿದ್ಕೆ ನೀವು 3 4 ಮಾಡಿದ್ರಿ. ನಾವು 2 ಶುರು ಮಾಡಿದ್ರಲ್ಲ, ಪ್ರಾರಂಭ ಮಾಡಿದ್ದು ನಾವಲ್ಲ. ಈಗ ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳಿ, ಎಷ್ಟು ತಿಂಗಳು ಪೆಂಡಿಂಗ್ ಇದೆ ಅಂತ ಹೇಳಿ, ಮಾನ್ಯ ಅಧ್ಯಕ್ಷರೇ ಪೆಂಡಿಂಗ್ ಇದೆ ಹೇಳಿ, ಅದನ್ನು ಹೇಳ್ತೀನಿ. ಕೂತ್ಕೊಳ್ಳಿ, ಸ್ವಲ್ಪ ಕೇಳಿ, ಕೂತ್ಕೊಂಡು ಕೇಳಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಹಾಲು ಎಷ್ಟು ಉತ್ಪಾದನೆ ಆಯಿತು, ಎಷ್ಟು ಶೇಖರಣೆ ಆಯಿತು ಅಂತ ಅನ್ನೋದಕ್ಕೆ 2019-20 ಅಕ್ಟೋಬರ್ ತಿಂಗಳಲ್ಲಿ 77,43,000 kg. ಆಮೇಲೆ 20-21 78,16,000 kg. 21-22 80,84,000 kg. 22-23 82,05,000 kg. 23-24 84,91,000 kg. ಕಡಿಮೆ ಆಯ್ತು, ಹೆಚ್ಚಾಯ್ತು? ಫ್ರಮ್ 22-23 ಅಕ್ಟೋಬರ್ ತಿಂಗಳಲ್ಲಿ 82,05,000 ಇದ್ದದ್ದು 84,91 ಆಯಿತು. ಅಂದರೆ 2,86,000 ಲೀಟರ್ ಹಾಲು ಜಾಸ್ತಿ ಆಯಿತು.
ಕಡಿಮೆ ಆಯ್ತು ಜಾಸ್ತಿ ಆಯ್ತು? ಕಡಿಮೆ ಆಗ್ಬಿಟ್ಟದೆ ಇವ್ರ ಕಾಲದಲ್ಲಿ. ಹಾಲಿನ ಉತ್ಪಾದನೆ ಕಡಿಮೆ ಆಗ್ಬಿಟ್ಟದೆ. ವಾಟ್ ಇಸ್ ದಿಸ್? ನೋಡಿ, ಇದು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನಾನು. ಹಾಗೆಯೇ ನವೆಂಬರ್ನಲ್ಲಿ 76, 25, 19, 20, 77, 68, 20, 21, 79, 72, 21, 22, 80, 20, 22, 23, 84, 82, 4,62,000 kg. ಜಾಸ್ತಿನ ಕಡಿಮೆ? 4 ಲಕ್ಷ ಜಾಸ್ತಿ, 62,000 ಲೀಟರು. ಆಮೇಲೆ ಕೆಜಿ ಅಂತಲೂ ಅಂತಾರೆ, ಲೀಟರ್ ಅಂತಲೂ ಅಂತಾರೆ. ಆಮೇಲೆ ಡಿಸೆಂಬರ್ 73, 65, 19, 20ರಲ್ಲಿ, 20, 21ರಲ್ಲಿ 75, 84, 21, 22, 77, 48, 22, 23, 80, 46, 23, 24, 84, 45. ಎಷ್ಟಾಯ್ತು ಜಾಸ್ತಿ? 4,39,000 ಲೀಟರ್. ಜನವರಿ ತಿಂಗಳಲ್ಲಿ, ಈ ಜನವರಿನಲ್ಲಿ 29, 20, 69,003, 20, 21, 74,093, 21, 22, 74,093, 22, 23, 79,046, 23, 24 ಜನವರಿ ತಿಂಗಳಲ್ಲಿ 22,09,000. ದಟ್ ಮೀನ್ಸ್ ಟು ಸೇ 2,63,000 ಲೀಟರು ಆಯಿತು. ಒಟ್ಟು ಎಷ್ಟಾಗಿದೆ ಅಂತಂದರೆ 29, 29ರಲ್ಲಿ 296.86, 20, 21ರಲ್ಲಿ 306,61,000, 61,000, 21, 22ರಲ್ಲಿ 3,22,000, 22, 23ರಲ್ಲಿ 3,22,000, 23, 24ರಲ್ಲಿ 3,36,027. ದಟ್ ಮೀನ್ಸ್ ಟು ಸೇ ಒಟ್ಟಾಗಿ 14,05,00,000 ಲೀಟರ್ಗಳು. ಇಷ್ಟು ಜಾಸ್ತಿ ಆಗಿದೆ ನಮ್ಮ ಸರ್ಕಾರದಲ್ಲಿ, ನಮ್ಮ ಕಾಲದಲ್ಲಿ. ಕಡಿಮೆ ಆಯಿತು, ಹಾಲು ಉತ್ಪಾದನೆ ಕಡಿಮೆ ಆಯಿತು. ಈಗ ಅವೆಲ್ಲ ಬಿಟ್ಬಿಟ್ಟಿದ್ದಾರೆ, ದುಡ್ಡು ಕೊಟ್ಟಿಲ್ಲ. 2022, 23 ಮೇ ತಿಂಗಳಿಂದ ಜನವರಿವರೆಗೆ ಆಯಿತು. ಆಮೇಲೆ ಹಾಲಿಗೆ ನೀಡುವ ಪ್ರೋತ್ಸಾಹ ಧನವನ್ನು 3 ರೂಗಳಿಂದ 5 ರೂಗಳಿಗೆ ಹೆಚ್ಚಿಸಿದ್ದೇ ನಾವು. ಆದರೆ ನಮ್ಮ ಸರ್ಕಾರ ಹಣವನ್ನೇ ನೀಡಲಿಲ್ಲ ಎಂದು ಆರೋಪ ಮಾಡಿದ್ದೀರಿ. ವಾಸ್ತವವೇನೆಂದರೆ ಈ ವರ್ಷ 23-24 ನಾವು ಜುಲೈ ಬಜೆಟ್ನಲ್ಲಿ 9 ತಿಂಗಳಿಗೆಂದು ಒದಗಿಸಿದ ಅನುದಾನ 1,172 ಕೋಟಿ. ಜನವರಿವರೆಗೆ ಒಟ್ಟಾರೆ 971 ಕೋಟಿ ರೂಗಳನ್ನು ಬಿಡುಗಡೆ ಮಾಡಿದ್ದೇವೆ. ಉಳಿದನ್ನು ಬಿಡುಗಡೆ ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ. ಅದರಿಂದ ಈ ಹಾಲುನಲ್ಲಿ ಉತ್ಪಾದನೆ ಕಡಿಮೆ ಆಗಿದೆ ಅಂತನ್ನೋದೆಲ್ಲ ಆರೋಪ, ಸುಳ್ಳು ಆರೋಪಕ್ಕೋಸ್ಕರ ಆರೋಪವನ್ನು ಮಾಡಿದ್ದಾರೆ. ಆಮೇಲೆ ಮಾನ್ಯ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು, ಅವ್ರು ಏನು ಹೇಳಿದ್ದಾರೆ? ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ನೀವು ಹೇಳಿದ್ದೀರಿ ಹಿಂದುಳಿದ ಚಾಂಪಿಯನು ಅಂತ ಹೇಳ್ಕೊಂಡಿದ್ದೀರಿ. ಹಿಂದುಳಿದವರಿಗೆ ಏನೂ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ ಅವರು ಭಾಷಣ ಮಾಡುವಾಗ. ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ, ಭೋಜನಾ ವೆಚ್ಚ 2013ರಿಂದ 17-18ರವರೆಗೆ ನಮ್ಮ ಸರ್ಕಾರದ ಅವಧಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಸುಮಾರು 60,43,948 ವಿದ್ಯಾರ್ಥಿಗಳು ಪಾವತಿಸಿದ ಮೊತ್ತ 408.02 ಕೋಟಿ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ 24,12,289. ಒಟ್ಟು ಹಣ ಕೊಟ್ಟದ್ದು 880.65 ಕೋಟಿ ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ. ಆಮೇಲೆ 19-20ರಿಂದ ಬಿಜೆಪಿ ಸರ್ಕಾರದ ಅವಧಿ ಅವ್ರು ಎಷ್ಟು ಕೊಟ್ಟರು ಅಂತಂದ್ರೆ
ನಾವು 84,56,237 ಜನರಿಗೆ ಕೊಟ್ಟರೆ, ವಿದ್ಯಾರ್ಥಿಗಳಿಗೆ ಕೊಟ್ಟರೆ, ಅವರು 48,684,94 ಕೋಟಿ.